शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಹೆಸರು ಏನೈತಿ ತಿರುಪತಿ ಮಾಡಿಕೇಶನ್ ಒಂದೇ ವ್ಯಕ್ತಿಗೆ ಯಾರು ಹೇಳ್ತಿರ್ತಾರೆ ಇದು ಒಂದು ಇಲ್ಲ ಮತ್ತು ಅವ್ನ ಮೇಲೆ ಏನೈತಿ ಕಾನೂನು ರೀತಿ ಕ್ರಮ ತಗೊಂಡು ಫ್ರಾಡ್ ಕೇಸ್ ಮತ್ತೊಂದು ತಿರುಪತಿನೂ ಎರಡು ಹಾಕಕತ್ತಾನೆ ಸರ್ ಬಂದೈದು ಸರ್ ಎಲ್ಲ ಡಾಕ್ಯುಮೆಂಟ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ ಕಮಿಷನರ್ ವಿದ್ಯಾರ್ಥಿ ಅದೇ ಹೇಳ್ತಾರೆ ಇವರೇ ಮಾಡಿದ ನಾವು ಹೇಳಿದಾಗ ಮೀಟಿಂಗ್ ಒಳಗೆ ಇಂಥವು ಯಾವ ಇದ್ರೆ ತಗೊಂಬರಿ ಅಂತ ಹೇಳ್ತಾರೆ ಇವರು ನಿಜವಾದ ಹೊಟ್ಟೆ ಇದೇ ಎರಡು ಹೊಟ್ಟು ಒಂದು ಬಗ್ಗೆ ಮೊಬೈಲ್ ಇದೆ ಸರ್ ಮೊಬೈಲ್ ತಿರುಪತಿ ಮಾಡಿದ ಏನು ಹೊಟ್ಟೆ ಅವರು ಈ ಥರ ಭಾಳ ಆಗಿದಾವೆ ಸರ್ ಹಾಂ ಕರೆಕ್ಷನ್ ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೇವೆ. ಮನವಿ ಕೊಟ್ಟಿದ್ದು ವಿಷಯ ಏನಂತಂದ್ರೆ ಯಾರ್ದೋ ಓಟ್ ಯಾರೋ ಹಾಕ್ತಾ ಇದ್ದಾರೆ. ಒಬ್ಬೊಬ್ಬ ವ್ಯಕ್ತಿಯಿಂದ ಎರಡೆರಡು ಓಟ್ ಇದ್ದಾವೆ ನಗರದಲ್ಲಿ. ಅವು ವ್ಯವಹಾರ ಅದು ಭಾಳಷ್ಟು ಏನೈತಿ ಫ್ರಾಡ್ ವೋಟಿಂಗ್ ನಡೀತಾ ಇದೆ. ಅದ್ರ ಬಗ್ಗೆ ಏನೈತಿ ನಾವು ಪ್ರತಿ ಸಲನೂ ಜಿಲ್ಲಾಧಿಕಾರಿಯವ್ರಿಗೆ ಹೇಳ್ತಿರ್ತೀವಿ. ಅವ್ರು ಹೇಳಿದ್ರು ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಂಥವು ಏನ್ರಿ ಇದ್ರಾಗ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ನಾವು ಅದ್ರ ಮ್ಯಾಗ ಕಾನೂನು ರೀತಿ ಕ್ರಮ ತಗೊಂಡು ಅವ್ರಿಗೆ ಅಮಾನತ್ ಮಾಡಿದವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ನಮ್ಗೆ ಗಮನಕ್ಕೆ ಒಂದು ಬಂದಿದೆ, ಒಬ್ಬರು ಏನೈತಿ ಅವ್ರದ್ದು ಓಟ್ ಇದೆ, ಅವರು ಭಾಳಷ್ಟ್ರಿಂದ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅದೇ ನಂಬರ್ ಮ್ಯಾಗ ಏನೈತಿ ಇನ್ನೊಂದು ಮನುಷ್ಯ ಬಂದ ಕಿಶಿಂದ ಏನೈತಿ ತನ್ನ ಹೆಸರು ಕಿಶಿಂದ ತಂದು ಆ ಓಟಿನ ಎಸ್ಸಿಗೆ ನಂಬರ್ ಮ್ಯಾಗ ತನ್ನ ಹೆಸರು ಕೂಡಿಸ್ಕಿಶಿಂದ ಜನರೇಟ್ ಮಾಡ್ಕೊಂಡು ಆ ಮನುಷ್ಯ ಏನೈತಿ ಓಟ್ ಹಾಕ್ತಾ ಇದ್ದಾನೆ. MLA ಎಲೆಕ್ಷನ್ ಆಯಿತು, MP ಎಲೆಕ್ಷನ್ ಆಯಿತು. ಮತ್ತು ಆ ಮನುಷ್ಯಂದು ಇದ್ರಕ್ಕಿಂತ ಮೊದಲು ಬೇರೆ ಒಂದು ವೋಟಿಂಗ್ ಕಂಟಿನ್ಯೂ ಇದೆ ಆ ಮನುಷ್ಯಂದು. ಮತ್ತು ಎರಡೆರಡು ಹಾಕ್ತಾ ಇದ್ದಾನೆ. ಏನು ಇವರು ನಿಜವಾದ ವೋಟರ್ಸ್ ಇದ್ದಾರೆ, ಅವ್ರು ಹಾಕಕ್ಕೆ ಹೋದ್ರೆ ನೀವು ಓಟ್ ಹಾಕಿ ಹೋಗಿರಿ ನೀವು ನಡ್ರಿ ಅಂತೇಳಿ ಅವ್ರಿಗೆ ಕಳಿಸ್ತಾರೆ. ಅವ ಏನೈತಿ ಸಂತೋಷ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನದು ನಿಜವಾದ ಓಟ್ನು ಹಾಕ್ತಾ ಇದ್ದಾನೆ. ಇವ್ರದ್ದೊಂದು ಡೂಪ್ಲಿಕೇಟ್ ಓಟ್ ತನ್ನ ಹೆಸರಿಗೆ ಮಾಡ್ಕೊಂಡು ಅದನ್ನು ಹಾಕ್ತಾ ಇದ್ದಾನೆ. ಮತ್ತು ಇಂಥವು ಫ್ರಾಡ್ ಓಟ್ ಹಾಕಿದ ಬಗ್ಗೆ ನಾವು ಮಾನ್ಯ ಮಹಾನಗರ ಪಾಲಿಕೆ ಕಮಿಷನರ್ ಗಮನಕ್ಕೆ ತಂದ್ರೆ ಅವರು ಹೇಳ್ತೀವಿ ನೋಡೋಣ ಅಂತ ಹೇಳ್ತಾರೆ. ಅಲ್ಲಿ ಸಂಬಂಧಪಟ್ಟವ್ರಿಗೆ ಭೇಟಿಯಾಗಿದ್ರೆ ಹೌದು ಸರ್ ಇದು ಆಗಿದ್ದು ನಿಜ, ಇದೇನೈತಿ ಕರೆಕ್ಷನ್ ಮಾಡ್ಕೊಂಡು ಕಿಶನ್ ಬಂದಿದ್ದಾನೆ, ಇವೊಂದು ಡೂಪ್ಲಿಕೇಟ್ ಇದು ಫಾರ್ಮ್ ತುಂಬ ಕಿಶನ್ ಮಾಡಿದ್ದಾನೆ ಕರೆಕ್ಷನ್. ಮತ್ತು ಇದೇ SCK ನಂಬರ್ ಮ್ಯಾಗ ಏನೈತಿ ಅದನ್ನು ಓಟ್ ಇದನ್ನ ಓಟ್ ಎರಡು ಓಟ್ ಹಾಕ್ತಾ ಇದ್ದಾನೆ. ಮತ್ತೇನೈತಿ ಅವ್ನ ಮ್ಯಾಗ ಆ BLO ಆಗಲಿ, ಆ ಸಂಬಂಧಪಟ್ಟ ಅಧಿಕಾರಿ ಆಗಲಿ, ಮತ್ತೇನೈತಿ ಆಪರೇಟರ್ ಆಗಲಿ, ಅವ್ರಿಗೆ ಏನೈತೆ ನೌಕರಿದಿಂದ ವಜಾಗೊಳಿಸ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಯಾವ ರೀತಿ ಮಾಡ್ಕೊಂಡ ಅಂದ್ರೇನೆ ಸರ್, ಇವರು ಸತತವಾಗಿ ಓಟ ಕಂಟಿನ್ಯೂ ಹಾಕ್ತಾ ಬಂದಿದ್ದಾರೆ. ಬಂದಿದ ಒಳಗೆ ಏನೈತಿ ಇವರು ಬ್ಯಾರೆ ಓಣಿಯಲ್ಲಿ ಇರ್ತಾರೆ. ಅದು ಒಂದು ಇವ್ರದ್ದು ಬಿಜಾಪುರ್ನಲ್ಲಿ ಇವ್ರದ್ದು ಹಾಜಿ ಮಸ್ತಾನ್ ಬದಾಮಿ ಅಂತ. ಇವ್ರು ಇದು ನಿಮ್ದು ಚಾಲುಕ್ಯನಾಗ ಇದು ರಹೀಮ್ ನಗರ ಇರ್ತಾರೆ ಸರ್. MLA ಎಲೆಕ್ಷನ್ ದಲ್ಲಿ ಅವರು ಇದು ಮಾಡಲ್ಲ ಅಂತ ನಮ್ಮ ಹೊಟ್ಟೆ ಹಾಕಿಲ್ಲ, ನಮ್ಮ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅವಾಗ ಅಂದ್ರೆ ಅವ್ರು ಸರ್ ತನ್ನ ಕೆಲಸದೊಳಗೆ ಅಷ್ಟೇ ಇರೋರು, ಮೆಕ್ಯಾನಿಕ್ ಇದು ಮಾಡ್ಕೋತವ್ರು ತಿರ್ಗಾಡೋದು ಆಗೋದಿಲ್ಲ ಸರ್. 10 ಸಲ ಆದ್ರೂ ತಿರ್ಗಾಡಿದ್ರೆ ನೀವು ಓಟ್ ಹಾಕಿರಿ ನಡ್ರಿ ಅಂತ ಹೇಳಿ ಪೊಲೀಸರು ಕಳಿಸಿದ್ರೆ ಪೊಲೀಸರು ನಿಜ. ಆದ್ರೆ ಏನೈತಿ ಆ ಮನುಷ್ಯ ಏನೈತಿ ಇವ್ರ ಓಟ್ ಏನೈತಿ ಅವ ಹಾಕಿದಾನೆ, ಅವ್ನ ಓಟ್ನು ಅವ ಹಾಕಿದಾನೆ. ಎರಡೆರಡು ಹಾಕ್ತಾ ಇದ್ದಾನೆ ಆ ಮನುಷ್ಯ. ಅವ್ರ ಮ್ಯಾಗ ಏನೈತಿ ಕಾನೂನು ರೀತಿ ಕ್ರಮ ಆಗಬೇಕು. ಇಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿ ಅವರ ಆಫೀಸ್ ಎದುರಿಗೆ ಧರಣ ಮಾಡ್ತೇವೆ, ನಾವು ಸರ್ಕಾರಕ್ಕೆ ಕೇಳ್ತೇವೆ. ನಗರ ಶಾಸಕರು ಬೋಗಸ್ ರೋಡ್ ಬಗ್ಗೆ ಸಾಕಷ್ಟು ಸಲ ಮಾಡ್ತಿದ್ದಾರೆ, ಮತ್ತೆ ಇದನ್ನು ಗಮನಕ್ಕೆ ಬಂದವ ನಾವು ಸರ್ ಎಲ್ಲಾನು ಡಾಕ್ಯುಮೆಂಟ್ಸ್ ಹಚ್ಚಿದೆವು. ನಗರ ಶಾಸಕರು ಬರಲಿ ಮತ್ತು ಯಾರು ಸಂಬಂಧಪಟ್ಟ ಅಧಿಕಾರಿನೂ ಬರಲಿ, ಇದ್ರ ಬಗ್ಗೆ ಪರಿಶೀಲನೆ ಮಾಡಲಿ. ನಾವು ನೀವು ಹೇಳ್ತಾ ಇರೋದು ನಿಜ ಇದೆ, ಅವರು ಮಾಡಿದ್ದು ನಿಜ ಇದೆ ಅಂತ. BLO ಏನ್ರಿ ಕಣ್ಣು ಮುಚ್ಚಿ ಮಾಡ್ತಾರೆ ಏನು? BLO ಬರೀ ಒಂದು ಹೆಸರು ಏನು ಕರೆಕ್ಷನ್ ಮಾಡ್ಬೇಕಂದ್ರೆ 10 ಸಲ ನೋಡ್ತಾರೆ. ಒಂದು ಸ್ಪೆಲ್ಲಿಂಗ್ ತಪ್ಪಾದ್ರೆ ನಿಮ್ ಪ್ರೂಫ್ ತಗೊಂಡ್, ಮತ್ತೆ ಏನಿದು ಯಾವುದು ಸಂಬಂಧ ಇಲ್ಲ. ಅವ ಸಂತೋಷ್ ಅಂತೇಳಿ ಅವ್ರದಾರ, ಇವ್ರು ಬದಾಮಿ ಅಂತ ಹಾಜಿ ಮಸ್ತಾನ್. ಮತ್ತೆ ಇವ್ರಿಗೆ ಏನು ಇತಿಹಾಸನೇ ಇಲ್ಲ. ಯಾರ್ದೋ SCK ನಂಬರ್ ಮ್ಯಾಗ ಆ ಮನುಷ್ಯಾಗ ತಂದು ಕೊಡ್ತಾರೆ, ಕಣ್ಣು ಮುಚ್ಚಿ ಮಾಡಿದ್ದಾರೆ. ಏನೂರು ಅಧಿಕಾರ ಸರ್ಕಾರ ಕೊಟ್ಟಿದೆ,
ಮತ್ತೆ ಅವ್ರಿಗೆ ಪಗಾರ ಸುಮ್ ಕೊಡ್ತಾ ಇದೆ ಸರ್ಕಾರ. ಅವ್ರಿಗೆ ಏನೈತಿ ಅಮಾನತುಗೊಳಿಸ್ಬೇಕು ನಮ್ಮ ಸರ್ಕಾರಕ್ಕೆ ನಮ್ಮ ಆಗ್ರಹ ಇದೆ. ಇಲ್ಲ, ಇದು ಒಂದು ನಿಮ್ ಗಮನಕ್ಕೆ ಬಂತು, ಇನ್ನ ಎಷ್ಟು ಆಗಿರ್ಬೇಕು? ಇನ್ನು ಭಾಳ ಅದಾವ ಸರ್. ನಾವು ಏನೈತಿ ಪ್ರತಿ ಸಲಾನು ಹೇಳ್ತಾನೆ ಇದ್ದೇವೆ, ಬಹಳಷ್ಟು ಅವ್ರು ಹೇಳ್ತಾ ಇದಾರೆ ಜನ ನಮ್ದು ಆಗಿ ಸರ್ ನಾವು ಮಾಡ್ಕೊಂಡೇವು, ನಾವು ಜನ ಏನೈತಿ ಅನಿಸ್ತಾರೆ ಹೋಗ್ಲಿ ಬಿಡಪ್ಪ ಎಲ್ಲಿ ಕೋರ್ಟ್ ಕಚೇರಿ ತಿರ್ಗಾಡ್ ಕೊಡು ಅಂತ ಹೇಳಿ. ಆದ್ರೆ ಸರ್ಕಾರದ ಬಗ್ಗೆ ಯೋಚನೆ ಮಾಡಬೇಕು, ಯಾವ್ದು ಖರೆ ಇದೆ ಯಾವ್ದು ಸುಳ್ಳಿದೆ ಅಂತ ಹೇಳಿ ಕಿಸಿಂದ. ಹಿಂಗಾಗಿನೇ ಏನೈತಿ ನಮ್ಮ ಹಮೀದ್ ಮುಷಿರಿ ಹೋಗಿ ಹಿನ್ನಡೆ ಆಗಿದ್ದು. ಇವು ಡೂಪ್ಲಿಕೇಟ್ ಹೋಟೆಲ್ರು ನಗರ ಶಾಸಕರು ಮಾಡಿ ಕಿಸಿಂದನೇ ಅವ್ರಿಗೆ ಹಿನ್ನಡೆ ಆಗಿದ್ದು. ನಮ್ಮ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಏನೈತಿ ಹೋಟ್ ಶೋರ್ ಅಂತ ಹೇಳಿ ಕಿಸಿಂದ ವಿಷಯ ಎತ್ತಿದ್ದು. ಈ ತರ ಆಗಿದ ಬಳಕೆ ಅವ್ರು ಎತ್ತಿದ್ದಾರೆ ವಿಷಯ. ಗಮನಕ್ಕೆ ಬಂದವರು ಬಿಜಾಪುರ ನಗರದಲ್ಲಿ ಹಾ ಗಮನಕ್ಕೆ ಬಂದಿದೆ ಸರ್. ಹಾ ಪ್ರೂಫ್ ಅದ ಎಲ್ಲ ಪ್ರೂಫ್ ಹಚ್ಕೇಸಿಂದ ಏನೈತಿ ಇವಾಗ ನಾವು 10 ದಿವಸ ಆಯ್ತು ಕಮಿಷನರ್ ಅವ್ರಿಗೆ. ಅವ್ರಿಗೆ ಇವತ್ತು ನಾಳೆ ಅಂತ ಹೇಳ್ತಾ ಇದಾರೆ ಬರೀ. ಅವ್ರು ಏನೈತಿ ಅವ್ರದ್ದು ಮಾಡಿದ್ದು ಡೂಪ್ಲಿಕೇಟ್ ಒಂದು ಜನರೇಟ್ ಮಾಡಿದ್ದು ಒಂದು ಫಾರಮ್ ನಂಬರ್ 8 ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಎರಡೂ ನಮಗವ್ರು ತಮ್ಮ ಲಾಗಿನ್ ಒಳಗೆ ತೆಗೆದು ಕೊಟ್ಟಿದ್ದಾರೆ. ಮತ್ತು ಎರಡೆರಡು ಓಟ್ ಅವ್ನ ಅದಾವು. ಕಾನೂನು ರೀತಿ ಆ ಮನುಷ್ಯರಿಗೆ ಕರೆದು ವಿಚಾರಣೆ ಮಾಡ್ಬೇಕಂತ ನಾವು ಸರ್ಕಾರ ಕೇಳ್ತೀವಿ. ಇನ್ನೊಂದು ಸರ್, ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಒಬ್ಬ ವ್ಯಕ್ತಿ ಸಲೀಮ್ ಅಂತ ಹೇಳಿ ಅದಾನ, ಅವ SALEE ಅಂತ ಬರ್ತಾವ, SI ಬರ್ತಾವ ಅಂತ ಹೇಳಿ ಮೂರ್ ಹೆಸರಿಂದ ಒಂದೇ ಅವರು ಮೂರ್ ಹೆಸರಿಂದ ವೋಟರ್ ಐಡಿ ಅದು ಬೋಗಸ್ ಅಂತ ಹೇಳಿ ಹೇಳ್ತಿದ್ರು. ಈಗ ಇಲ್ಲಿ ಬಂದ ಅದೇ ಸರ್ ನಾವು ಹೇಳ್ತಾ ಇರೋದು ಡೂಪ್ಲಿಕೇಟ್ ಅಂತ ಹೇಳಿ ನಮ್ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾವು ತಂದು ಕೊಟ್ಟಿದ್ದೇವು. ಅವ್ರು ಯಾರು ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಮಾತ್ರ ಹಿಡಿದಿದ್ದೇವು. ಒಂದ್ ಮನುಷ್ಯಂದು ಒಂದು SCK ನಂಬರ್ ಇದೆ, ಒಂದೇನಿದೆ BIT ಇದೆ. ಒಂದೊಂದು ಮನುಷ್ಯ ಎರಡೆರಡು ಓಟ್ ಹೆಂಗ್ ಹಾಕುದಂತ ನಾವು ಕೇಳ್ತೇವೆ. ಅದು ಹಮೀದ್ ಮುಷಿರಿ ಅವರ ಎಲೆಕ್ಷನ್ ದಲ್ಲಿ ಅದು ಬೋಗಸ್ ಆಗಿದೆ ಅಂತ ನಾವು ಪ್ರೂಫ್ ಸಮೇತ ತಗೊಂಡ್ಬಂದೇವು. ಈಗ ಆ ಮನುಷ್ಯ 2 ಓಟ್ ಹಾಕಿದಾನೆ MLA ಎಲೆಕ್ಷನ್ ಒಳಗೆ. ಇದು ಸರ್ಕಾರ ಏನೈತಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ಮಾಡ್ಕೋತಿನ ಅವನಿಗೂ ಏನೈತಿ ಕಾನೂನು ರೀತಿ ಒಳಪಡಿಸಬೇಕು. ಮತ್ತೇನೈತಿ ಯಾವ BLO ಮಾಡಿದಾನ ಅವನಿಗೂ ಏನೈತಿ ನೌಕರಿಯಿಂದ ವಜಾಗೊಳಿಸಬೇಕು. ಮತ್ತೆ ಯಾವ ಅಧಿಕಾರಿ ಅದಕ್ಕೇನೈತಿ ಅಕ್ಸೆಪ್ಟ್ ಮಾಡಿದ್ದಾನೆ ಅವ್ರಿಗೂ ಏನೈತಿ ವಜಾಗೊಳಿಸ್ಬೇಕು. ಮತ್ತು ಕಂಪ್ಯೂಟರ್ ಆಪರೇಟರ್ ಪ್ರತಿಯೊಂದಕ್ಕೂ ಚೆಕ್ ಮಾಡ್ತಾರ ಅವರು. ನಾವು ಕರೆಕ್ಟ್ ಹಾಕಿದ್ರೆ ಇದು ಒಂದು ಕರೆಕ್ಟ್ ನೀವು ಅಪ್ಲೋಡ್ ಮಾಡಿಲ್ಲ ಅಂತ ರಿಜೆಕ್ಟ್ ಮಾಡಿ ಎಷ್ಟೋ ಉದಾಹರಣೆ ಅದಾವ. ಇದು ಅರ್ಧಕ್ಕೆ ಪೂರಾನೇ ಫ್ರಾಡ್ ಇದೆ. ಇದು ಹೆಂಗ ಆಯ್ತು ಅನ್ನೋದು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕು. ಈಗ ಅಧಿಕಾರಿಗೆ ಭೇಟಿಯಾಗಿದ್ರಿ? ಅಧಿಕಾರಿ ಭೇಟಿಯಾಗ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿ ಇರಲಿಲ್ಲ, ಅವರು ಎಲ್ಲ ಮೀಟಿಂಗ್ ಹೋಗಿದಾರಂತ. ಈಗ ನಾವು ತಹಶೀಲ್ದಾರ್ ಸಾಹೇಬ್ರಿಗೆ DC ಆಫೀಸ್ ಒಳಗೆ ಭೇಟಿಯಾಗಿದ್ದೆವು. ಅವ್ರು ಸಾಹೇಬ್ರ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ಮತ್ತೇನಿದೆ ನಾವು ಪೊಲಿಟಿಕಲ್ ಮೀಟಿಂಗ್ ಒಳಗೂ ಅವಾಗ ಏನೈತಿ ಚರ್ಚೆಗೆ ತಗೋತೇವೆ DC ಸಾಹೇಬ್ರಿಗೆ. ತಗೊಂಡ್ಕಿಸಿ ಆ ಮನುಷ್ಯಾಗಂತೂ ನಾವು ವಜೆಗೊಳಿಸತಕ್ಕ ನೌಕರಿಯಿಂದ ಇದು ಆಗುತ್ತಕ್ಕ ನಾವು ಬಿಡುವುದಿಲ್ಲ. ಇದೇ ಬೇರೆ ವ್ಯಕ್ತಿ ಯಾವ ಮಾಡಿದ ಅಂದ್ರೆ ಏನು? ಅದೇ ಸರ್, ಯಾವನೇ ಆಗ್ಲಿ ತಪ್ಪೇ ಆದ್ರೆ ಏನೈತಿ ನಾವು ಅದಕ್ಕೆ ಬಿಡುವುದಿಲ್ಲ. ಅದ್ರಿಗೆ ಏನೈತಿ ನಾವು ಕಾನೂನು ರೀತಿ ಏನೈತಿ ಕ್ರಮ ತಗೊಳ್ಳುವವರೆಗೆ ಆ ನೌಕರಿಯಿಂದ ಅವ್ರಿಗೆ ವಜೆಗೊಳಿಸತಕ್ಕ ನಾವು ಬಿಡಂಗಿಲ್ಲ ಅಂತ ಇದು ಮಾಡ್ತೇವೆ ಸರ್. ಯಾವ ಇದರಿಂದ ಕೊಟ್ರಿ ಮನವಿ? ನಾವು ಜಿಲ್ಲಾ ಕಾಂಗ್ರೆಸ್ प्रधान कार्यदर्शी हाजीला दलवाई ಅಂತ ಕೊಟ್ಟೆ सर। मेरे को दूसरा डाल रहा। दूसरा डाल रहा? हाँ। क्या तुमने कैसा मालूम पड़े? मैं वोट डालने का मालूम पड़ा। क्या कर को बोले? कौन बोले? मैं वहाँ ले गया था मेरा वोटिंग कार्ड का। कहाँ ले गए थे? 3 नंबर साल कुंभर गली गया था। ये वोट डाली है क्या बोला? बोले तुम डालने से पहले दूसरे डाले? हाँ दूसरे डाल गए, संतोष बोल कर डाल गए। ये इससे पहले किसी भी तुम्हें बताएंगे ऐसा? नहीं कंप्लेंट हो क्या भी करें? नहीं करे। ये 2-3 साल हुआ, तब से क्या कर रहे थे? हम गए थे ऑफिस 2-3 बार गए और नहीं लगा ले, फिर खेलने लगे। तुम्हारा नाम क्या? हाजी मस्तान बदामी। लेकिन वोटिंग के अंदर ये नाम पहले से वोट करे? MP इलेक्शन, सब इलेक्शन, म्युनिसिपैलिटी पकड़ो सभी इलेक्शन, हर इलेक्शन में पहले से करते आ रहा हूँ। ये MP इलेक्शन को ये MLA इलेक्शन नहीं आया। तुम्हें क्या लगता है इसके पीछे क्या किसका कहीं हो रहा है? क्या नहीं, नाम चेंज हुए ऐसा इसमें हुए बुका में कर बोले अखड़े में। तुम्हें क्या उसके बारे में तहकीक नहीं करे, कंप्लेंट नहीं करे? पुलिस को नहीं बोले? मेरे 2-3 बार 4 बार गए। मैकेनिक और पाँव हैंडीकैप है उनका, फिर नहीं सकते, शुगर BP है उनको बोलने भी नहीं आता, तो नॉलेज होशियार भी नहीं है, इंग्लिश उर्दू सही नहीं आता, गरीब है, आप खाते रहते हैं। उनको वोटिंग कार्ड बताते चले गए उन्होंने, बाद में उधर गए खाली फिरा के लिए, तो उनका थकावट हो को और दर्द को आगे जाने का छोड़ दिया उन्होंने। आगे अब तकलीफ है बहुत है, सब दिन तुम्हारे जैसे हमारे जैसे मिले, बोले ऐसा कैसा ये वोटिंग कार्ड तुम्हारा है, तुम्हें करे तो चलता क्या, उन्होंने करे चलता क्या? ठीक है, जाको वहाँ एक लोग लीडर साहब को बोलेंगे, हाजीलाल साहब को कर बोले। बाद में जब आपको सब दिन मिला इनक्वायरी करिए, बहुत डेंजर है, देशद्रोह है। 420 ऐसा नहीं होना, किसी भी अकस्मात करे तो उन्हें संतोष चुप बढ़ता था क्या? नहीं होना, किसी भी नहीं होना दुनिया के अंदर, देश में जो है हिंदू हो मुस्लिम हो भाई सरकार है चारा। ये वोटिंग कार्ड जो है तो डुप्लीकेट नहीं करना,
वोट को देश को द्रोह करते बोले तो क्या फायदा क्या। अब ना समझे बोलने नहीं आता उनको, क्या भी क्या बोला, उनका नाम तक बोलने नहीं आता, घबर के चुप बैठती उन्होंने, कहाँ जाना छोड़ बोल के क्या ही बोलेंगे, डरा डरा के बेचते रहती उनको। जब क्या बोले डर को वापस आए उन्होंने, आए को चुप जेब में रख लेके बैठे, मेरा वोटिंग कार्ड है, वोटिंग कार्ड है, कहाँ है, पूरी बीच नहीं चल रहा, तो कहीं को भी नहीं चलता। वो देखते हैं ये अगले बार आता जाओ तुम्हारा कर बोले, वैसा बोल बोल बेच छोड़े उन्होंने। अभी तक वो निकलते हैं उन्होंने 2-3 साल, और बड़ा इलेक्शन आया, अभी क्या करना, इलेक्शन को अभी तक चुप बैठे समझे उन्होंने, जब इलेक्शन नजदीक आया तो वो बाहर बेच छोड़ते हैं उनको, कहाँ जाना हो। अभी भी ऐसा हुआ तो तुम्हारे आगे का कार्रवाई करते हैं, अब दिए तब आपको सब मनवे दिए, कार्रवाई करते हैं बने, समझा तुम देखी करें क्या है, नहीं तो होराट करते हैं और पब्लिक जमा कर सबको समझा को, गली गली सर्वे करते हैं, वार्ड नंबर सर्वे करते हैं, अभी बहुत से हुई, पहुँचते हैं। अब एक सामने है, हाँ एक नजर में है अभी। अभी हमारा नाम ऐसा करे तो दूसरे अभी कितने नहीं करे रहेंगे उन्होंने, नहीं मालूम है, अगर ना बोल के चुप बैठे तो गलती है इनकी, समझ ही नहीं है तो उनको क्या बोलना उन्होंने पापा। तो तुम्हारे जैसे हमारे जैसे सिंगल को दिलाओ तुम्हारा वोटिंग कार्ड क्या है बोले तो देखे, बोले तो ये नाम हाजी साहब बताएंगे, इनका निकल रहा, वो संतोष उनका निकल रहा, वार्ड नंबर 21 है, और उनका रहीम नगर बीजापुर, उनका भी किस वार्ड नंबर है? हाँ संतोष का भी। संतोष नहीं, का उनका कुंभार गली, इनका भी 12 वो भी 12 रहीम नगर में डाली उन्होंने, रीना पेट्रोल पंप है, बागन कॉलोनी रहीम नगर पीछे उधर आता है इनका, उधर भी इन्होंने वोट डाल रहे, संतोष इन्हें भी इधर डाल रहे, इन्होंने क्या करना कल वोटिंग कार्ड लेके फिर बस हाई मेरा वोटिंग कार्ड बोल के पूरा नाम बोला तुम्हारा? बंदे नवाज 20 जागीरदार। तुम्हारा नाम बोला? हाजी मस्तान हुसैन साहब बदामी।